ಲೈಕ್ ರಸ್ಟಿಂಗ್ ಅನ್ನೋದು ಸ್ಟಾರ್ಟ್ ಆಗೈತೆ. ನನಗಂತೂ ಹೆವಿ ಬೇಜಾರಾಗೋಯ್ತು, ಇಷ್ಟು ದೊಡ್ಡ ಬ್ರ್ಯಾಂಡ್ ಒಳಗೆ ಈ ಥರ ಹೆಂಗುರು ಅಂತ. ಸೊ ಹೆಂಗೆ ಹೇಳಿ ಈ ಥರ ಹೊಸ ಗಾಡಿಗಳು ಹಿಂಗೆಲ್ಲ ಆಗ್ಬಿಟ್ರೆ. ಹಾಯ್ ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಸುದ್ ವ್ಲಾಗ್ಸ್. ನೋಡಿ ಕೋಲ್ಡ್ ಸ್ಟಾರ್ಟ್ ಮಾಡಿದ್ದೀನಿ ಆಫ್ಟರ್ ಕಮಿಂಗ್ ಫ್ರಮ್ ಟ್ರಿಪ್. ನೋಡಿ ಇಲ್ಲಿ ಪರ್ಪಲ್ ಆಗಿಬಿಡೈತೆ. ಸೊ ಲೈಕ್ ಎಲ್ಲರಿಗೂ ಕ್ಯೂರಿಯಾಸಿಟಿ ಇತ್ತು, ಲೈಕ್ ಸುಮ್ಮನೆ ಹೇಳ್ಬಿಟ್ಟು ಅವನ ರಸ್ಟಿಂಗ್ ಸ್ಟಾರ್ಟ್ ಆಗೈತೆ ಅಂತ ಎಲ್ಲ. ಸೊ ತೋರಿಸ್ತೀನಿ ನಿಮಗೆ. ಸೊ ಬನ್ನಿ ಫ್ಯೂಯಲ್ ಹಾಕ್ಸ್ಕೊಂಬಂದ್ಬೋಣ ಇವಾಗ ಹೋಗಿ ತೋರಿಸ್ತೀನಿ ನಿಮಗೆ. ಬಟ್ ಬೇಜಾರಾಗುತ್ತೆ ಹೌದು. ಆದರೂ ನಮ್ಮ ಏರಿಯಲ್ಲಿ ಬಂದು ಹೆವಿ ಟ್ರಾಫಿಕ್ ಅಪ್ಪ, ಹೆವಿ ಅಂದರೆ ಹೆವಿ. ಯಾವಾಗ ಬಂದರೂ ಟ್ರಾಫಿಕ್ಕು, ಫ್ಯೂಯಲ್ ಇಲ್ಲ. ನಾನು ವೀಲಿಂಗ್ ಎಲ್ಲ ಹೊಡ್ಕೊಂಡು ಆಟ ಆಡ್ತಾಯಿದ್ದೀನಿ ಗಾಡೀಲಿ. ಸೊ ಮೇನಾಗಿ ಬಂದು ಏನು ಗೊತ್ತಾ, ಲೈಕ್ ಡಿಸಪಾಯಿಂಟ್ಮೆಂಟ್ ಅನ್ನೋದು ಐತೆ. ಅಂದರೆ ನನಗಂತೂ ಹೆವಿ ಬೇಜಾರಾಗ್ಬಿಡೈತೆ ಬಿಡಿ. ಆಫ್ಟರ್ ಏನು ಗುರು ಗಾಡಿ ಆಫ್ ಆಗೋ ಥರ ಸಿಚುವೇಶನ್ ಇದೆ. ಆಫ್ ಆದರೆ ಏನು ಮಾಡೋಕ್ಕಾಗಲ್ಲ, ತಳ್ಕೊಂಡು ಹೋಗೋಣ. ನನ್ನ ಗಾಡಿ ನನಗೆ ಯಾವತ್ತೂ ಕೈ ಕೊಟ್ಟಿಲ್ಲ, ಸೊ ಕೈ ಕೊಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೈಕ್ ರಸ್ಟಿಂಗ್ ಅನ್ನೋದು ಸ್ಟಾರ್ಟ್ ಆಗೈತೆ. ನನಗಂತೂ ಹೆವಿ ಬೇಜಾರಾಗೋಯ್ತು, ಇಷ್ಟು ದೊಡ್ಡ ಬ್ರ್ಯಾಂಡ್ ಒಳಗೆ ಈ ಥರ ಹೆಂಗುರು ಅಂತ. ದಟ್ಟು ನಾನು ಮೇಂಟೈನ್ ಮಾಡೋದು ನೋಡಿರಲ್ಲ. ಲೈಕ್ ಯಾವಾಗಲೂ ನೋಡಿ ರೈಡ್ ಆಯಿತು, ನಮ್ಮೂರೊಳಗಿದ್ದೆ ಒಂದಿನ, ರೈಡಿಂದ ಬಂದಿದ್ದ ತಕ್ಷಣ ವಾಶ್ ಮಾಡಿಸ್ಬಿಟ್ಟೆ ಗಾಡಿನ. ದಟ್ಸ್ ಅ ವೈ ಮೇಂಟೈನ್ ಆಯಿತಾ. ಆ ಥರ ಎಲ್ಲ ಮೇಂಟೈನ್ ಮಾಡೋನು ಹಿಂಗೆ ಆಗೋದ್ರೆ ಕಷ್ಟ ಅನ್ನೋದಕ್ಕಿಂತ ಬೇಜಾರಾಗುತ್ತೆ. ಬಟ್ ದಟ್ಸ್ ಫೈನ್, ಮೇಂಟೈನ್ ಮಾಡೋಣ. ರಸ್ಟಿಂಗಲ್ಲ, ಇಂಜಿನ್ಗೆ ಬಂದರೂ ಇಂಜಿನ್ ಮಾಡಿಸೋ ಕೆಪಾಸಿಟಿ ನನಗೈತೆ. ಆಮೇಲೆ ಇಂಜಿನ್ ವಾರಂಟಿಯಲ್ಲಿರುತ್ತೆ, ಸೊ ಏನು ತೊಂದರೆ ಇಲ್ಲ. ಇಂಜಿನ್ ಸೌಂಡ್ಗೆ ಅದು ಇದು ಎಲ್ಲ ನಿಮ್ಗೆ ಸೈಕ್ ಆಗ್ತಿದ್ರೆ ಏನು ತಲೆ ಕೆಡ್ಸ್ಕೊಬೇಡಿ. ಏನೇನೋ ಲೈಫಲ್ಲದೆ ತಡ್ಕೊಂಡಿರ್ತೀವಂತೆ. ಲೈಕ್ ಗಾಡಿ ಪ್ರಾಬ್ಲಮ್ ಆದರೆ ತಡ್ಕೊಳಕ್ಕಾಗಲ್ಲ ಅಂದರೆ ದಯವಿಟ್ಟು ಗಾಡಿಗಳಿಗೆ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಗಾಡಿಗೆ ಏನಾದರೂ ಆದಾಗ ರೆಡಿ ಮಾಡಿಸೋ ಕೆಪಾಸಿಟಿ ಇಲ್ಲ ಅಂದಾಗ ಗಾಡಿ ಇಸ್ಕೊಳಕ್ಕೆ ಹೋಗಬೇಡಿ. ಬಿಕಾಸ್ ಲೈಫ್ ಒಳಗೆ ಏನೂ ಪ್ರಾಬ್ಲಮ್ಸ್ ಇಲ್ದಲೇ ಇರಲ್ಲ. ಮನುಷ್ಯನೇ ಆಗಿರ್ಬೋದು, ಗಾಡಿನೇ ಆಗಿರ್ಬೋದು, ನೆಗೆಟಿವಿಟಿ ಅನ್ನೋದು ಇದ್ದೇ ಇರುತ್ತೆ ಯಾವಾಗ್ಲೂ. ಗಾಡಿಲೇ ಆಗಲಿ, ಬಾಡಿಲೇ ಆಗಲಿ, ಇಲ್ಲ ಇನ್ನೊಬ್ಬ ಮನುಷ್ಯನಲ್ಲೇ ಆಗಲಿ. ಸೊ ಅದನ್ನೆಲ್ಲ ತಡ್ಕೊಳ್ಳೋ ಕೆಪಾಸಿಟಿ, ಕೀಪಪ್ ಮಾಡೋ ಕೆಪಾಸಿಟಿ ಇಲ್ಲ ಅಂದರೆ ಡೋಂಟ್ ಎವರ್ ಬೈ ಆರ್ ಅದ್ರ ಕಡೆ ಹೋಗಬೇಡಿ, ಅಷ್ಟೇ ಹೇಳೋಕ್ಕೆ ಇಷ್ಟಪಡೋದು ನಾನು. ಆಮೇಲೆ ಬಿಗಿನರ್ಸ್ ಬಂದು ಕವಾಸಕ್ಕೆ ಕೈ ಹಾಕ್ಬೇಡಿ. ನಿಮ್ಮದು ಫಸ್ಟ್ ಬೈಕ್ ಆಗಿದ್ರೆ KLXಗೆ ಇದೊಂಥರ ಸೆಕೆಂಡರಿ ಬೈಕ್ ಥರ ನೋಡ್ತೀರಾ ಅಂದರೆ ಇಸ್ಕೊಳ್ಳಿ. ಒಂದು ಮೇಂಟೆನೆನ್ಸ್ ಚಾರ್ಜ್ ಬಂದು ಜಾಸ್ತಿ. ಲೈಕ್ ಆಗಲೇ ಸ್ವಲ್ಪ ಪ್ರಾಬ್ಲಮ್ಸ್ ಅನ್ನೋದಕ್ಕಿಂತ ರಸ್ಟಿಂಗ್ ಅದೇ ಹೇಳಿದ್ನಲ್ಲ, ಅದು ಒಂದು ಹೆವಿ ಬೇಜಾರಾಗೋಯ್ತು ನನಗಂತೂ. ಸೊ ಹೆಂಗೆ ಹೇಳಿ ಈ ಥರ ಹೊಸ ಗಾಡಿಗಳು ಹಿಂಗೆಲ್ಲ ಆಗಿಬಿಟ್ರೆ ಹೆವಿ ಬೇಜಾರಾಗುತ್ತೆ. ಸೊ ತೋರಿಸ್ತೀನಿ ರೀ ನಿಮಗೆ ಫ್ಯೂಯಲ್ ಅಪ್ ಆದಮೇಲೆ ಲೈಕ್ ರಸ್ಟಿಂಗ್ ಸ್ಟಾರ್ಟ್ ಆಗಿರೋದು. ಮೊನ್ನೆ ಫಸ್ಟು ಫ್ಯೂಯಲ್ ಅಪ್ ಮಾಡಿಸ್ಬೋಣ. ಫುಲ್ ಟ್ಯಾಂಕ್ ಮಾಡಿಸೋದು ಬೇಡ, ಬಿಸಿಲು ಬೇರೆ ಹೆವಿ ಸಮಸ್ಯೆ ಆಗ್ಬಿಡುತ್ತೆ. 320 ಹಾಕ್ಸೋಣ. ಹಾಕ್ರಣ ಬೇಗ, ಫೋನ್ ಬೇರೆ ಚಾರ್ಜ್ ಇಲ್ಲ. 320 ಹಾಕಿ, 320. ಟ್ಯಾಂಕ್ ಮೇಲೆ ಚೆಲ್ಬಿಡಿ. ಆಗಿದೆ ಅಷ್ಟೇ. ಲೈಕ್ ಇನ್ನೊಂದು ರೈಡ್ ಪ್ಲ್ಯಾನ್ ಆಗ್ತಾಯಿದೆ, ಎಲ್ಲಿಗೆ ಏನು ಅಂತ ಗೊತ್ತಿಲ್ಲ. ಮೇ ಬಿ ಇವತ್ತು ಸಾಯಂಕಾಲ ಬಿಡ್ಬೋದು, ಆರು ಹೋಗ್ದೇನೆ ಇರ್ಬೋದು. ಬಿಕಾಸ್ ನಮ್ದು ಹೆಂಗಾಗ್ಬಿಡೋದು ಗೊತ್ತಾ, ಪ್ಲ್ಯಾನ್ ಅನ್ನೋದೇ ಇರಲ್ಲ ನಮ್ಮದು. ಸಡನ್ನಾಗಿ ಎದ್ಬಿಡ್ತೀವಿ. ಇದು ಲಾಂಗ್ ರೈಡೇನೆ. ಸೊ ನೋಡೋಣ ಏನಾಗುತ್ತೆ, ಏನು ಕತೆ ಅಂತ. ಸೊ ಮೇನಾಗಿ ಯಾರಾದರೂ ಹೊಸೊಬ್ರು ವ್ಲಾಗ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೋಡಿ ಯಾವ ಥರ ರಸ್ಟ್ ಹಿಡಿದಿದೆ ಅಂತ ಸೈಡೊಳಗೆ ಹಾಕ್ತೀನಿ ನೋಡಿ. ಈ ಥರ ಎಲ್ಲ ರಸ್ಟ್ ಹಿಡಿದ್ರೆ ಬೇಜಾರಾಗಲ್ವಾ? ಬಿಕಾಸ್ ಹೊಸ ಗಾಡಿಗಳೇ ಹಿಂಗೆ ಹಾಕ್ಬಿಟ್ರೆ, ಹಳೆ ಗಾಡಿಗಳಾದರೆ ಏನೋ ಒಂಥರ, ಇಲ್ಲ ನಾವು ಮೇಂಟೈನ್ ಮಾಡಲ್ಲ ಅಂದರೆ ಏನೋ ಒಂಥರ. ನಾವೆಲ್ಲನೂ ಮಾಡಿ ಹಂಗಾದಾಗ ತುಂಬ ಬೇಜಾರಾಗುತ್ತೆ. ಸೊ ಯೋಚನೆ ಮಾಡಿ
ಆದರೆ ದಯವಿಟ್ಟು ಹೇಳ್ತೇನೆ, ಬಿಗಿನರ್ಸ್ ಆದರೆ ಇಲ್ಲ ನಿಮ್ದು ಫಸ್ಟ್ ಗಾಡಿ ಆದರೆ ಈಸ್ಕೊಳಕ್ಕೆ ಹೋಗ್ಬಿಡಿ KLX 230ನ. ಬಿಕಾಸ್ ಫಸ್ಟ್ ಸರ್ವಿಸಲ್ಲಿ ಬಂದು ಇವ್ರು ಏನೂ ಮಾಡಲಿ, ಏನೂ ಚೇಂಜ್ ಮಾಡಲ್ಲ, ಆಯಿಲ್ ಒಂದೇ, ಅದಕ್ಕೆ 4.5K ಆಗುತ್ತೆ. ಇಟ್ಸ್ ಲೈಕ್ ತುಂಬ ಎಕ್ಸ್ಪೆನ್ಸಿವು. ಹೆಂಗಣ ಬರ್ತೀರಾ ನೀವು? ಮತ್ತು ಮೇಯ್ನಾಗಿ ಬಂದು ಲೈಕ್ ಟ್ರಿಪ್ದು ವ್ಲಾಗ್ಸ್ ಎಲ್ಲ ನೋಡಿದ್ರೆ ಅನಿಸುತ್ತೆ, ಆಫ್ ರೋಡೆಲ್ಲ ಹೆಂಗೆ ಬಂದಿದೆ ಏನು, ಇಲ್ಲ ಏನಾದ್ರು ಚೇಂಜ್ ಮಾಡಬೇಕಾ. ನಾನು ಬಂದು ಸಿನಿಮ್ಯಾಟಿಕ್ಸ್ ಮಾಡೋಣ ಅಂದರೆ ಶೂಟ್ ಮಾಡೋರು ಯಾರೂ ಇರೋಲ್ಲ, ಇಲ್ಲಾಂದರೆ ನೆಕ್ಸ್ಟ್ ಲೆವೆಲಾಗಿ ಮಾಡ್ತೀನಿ ವ್ಲಾಗ್ಸೆಲ್ಲ. ಲೈಕ್ ಅಂದರೆ DC ಡೇಸ್ ಅವ್ರದ್ದು ವ್ಲಾಗ್ಗಳು ನೋಡಿರ್ತೀರ, ಆ ಥರ ವ್ಲಾಗ್ ಮಾಡಬೇಕು ಅಂತ ನನಗೂ ಇಷ್ಟ. ಪ್ರಾಪರ್ ಶಾರ್ಟ್ ಫಿಲಮ್ ಥರ ಇರುತ್ತೆ, ವ್ಯೂಸ್ ಬರುತ್ತೋ ಏನೋ, ಬಟ್ ಆ ಕ್ವಾಲಿಟಿ ನೋಡಿ ಕಂಟೆಂಟ್ ಒಳಗೆ, ಆ ಥರ ಕ್ವಾಲಿಟಿ ಇರಬೇಕು ಕಂಟೆಂಟ್ ಒಳಗೆ, ಆಗ ಕ್ರೇಜಿ ಆಗಿರುತ್ತೆ. ಅಂದರೆ ಇಲ್ಲಿ ಏರಿಯಾಲೆಲ್ಲ ಬಂದು ವೈಸರ್ ಹಾಕ್ಕೊಂಡು ವ್ಲಾಗ್ ಮಾಡ್ತೀನಿ ಅಂದರೆ ಇಟ್ಸ್ ಲೈಕ್ ತುಂಬ ಕಷ್ಟ ಅಂದ್ಕೊಳ್ಳಿ. ಬನ್ನಿ ಸ್ಟ್ರೈಟ್ ಹೋಗೋಣ. ಜನ ಇದ್ದರೆ ಇರಿಟೇಷನ್ ನಮಗೆ. ಈ ಸಣ್ಣ ರೋಡ್ಗಳಲ್ಲೂ ಹಂಸ್ಗಳು ಹಾಕ್ತಾರಪ್ಪ, ಹೆವಿ ಇರಿಟೇಷನು. ಸೊ ಮೇಯ್ನಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಿಮ್ಮ ಫಸ್ಟ್ ಬೈಕ್ಗಳನ್ನ ನೀಟಾಗಿ ಚೂಸ್ ಮಾಡಿ. ಫೈನ್, ಟೈಮ್ ತೊಗೊಳ್ಳಿ ಗಾಡಿಗಳು ಇಸ್ಕೋಬೇಕಾದ್ರೆ. ಲೈಕ್ ನಂದು ರಿಗ್ರೆಟ್ಸ್ ಇದೆ, ನಾನು ಇದು ಈಸ್ಕೊಂಡಿರೋದು ಅಂತ ಏನಲ್ಲ, ಇದು ನನ್ನ 6ನೇ ಬೈಕು 7ನೇ ಬೈಕು ಅನಿಸುತ್ತೆ. ಸೊ ತೊಂದರೆ ಇಲ್ಲ, ಮನೇಲ ಮೇಲೆ ಸ್ಪೇರ್ ಗಾಡಿಗಳಿದೆ ನಂಗೆ ಓಡಾಡೋಕ್ಕೆ, ಇದೆ. ಸೊ ನನಗೇನು ಮ್ಯಾನೇಜ್ ಆಗ್ಬಿಡುತ್ತೆ ಹೆಂಗೆ ಇದ್ರೂ. ಸೊ ನೀವುಗಳೇನಾದರೂ ಗಾಡಿ ಇಸ್ಕೋಬೇಕಾದ್ರೆ ಸ್ವಲ್ಪ ಯೋಚನೆಗಳು ಮಾಡಿ. ಸೊ ಇದೊಂದು ತುಂಬ ಸಣ್ಣ ವ್ಲಾಗ್ ಆಗಿರುತ್ತೆ, ಅಂದರೆ ತುಂಬ ಶಾರ್ಟ್ ವ್ಲಾಗ್ ಆಗಿರುತ್ತೆ. ಸೊ ಇಷ್ಟು ಹೇಳ್ಬೇಕಾಗಿದ್ದು ನಿಮಗೂ ಲೈಕ್ ರಸ್ಟಿಂಗ್ ಸ್ಟಾರ್ಟ್ ಆಗೈತೆ. ಬಿಕಾಸ್ ಗಾಡಿ ಇಸ್ಕೊಳ್ಳೋರಿಗೆ ಗೊತ್ತಾಗಬೇಕಲ್ಲ. ನಾನೊಂದು ಕಾಂಟೆಂಟ್ ಕ್ರಿಯೇಟರ್ ಆಗಿ, ಮೋಟೋ ವ್ಲಾಗರ್ ಆಗಿ, ಇಟ್ಸ್ ಲೈಕ್ ಅದು ನಾನು ಗಾಡಿ ಓನ್ ಮಾಡ್ತೀನಿ ಅಂದರೆ ನೆಗೆಟಿವ್ಸು ಪಾಸಿಟಿವ್ಸ್ ಎರಡೂ ಹೇಳೋದು ನನ್ನ ಕರ್ತವ್ಯ ಆಗಿರುತ್ತೆ. ಪಾಸಿಟಿವ್ಸ್ ಬಿಡಿ, ಅಟ್ಲೀಸ್ಟ್ ನೆಗೆಟಿವ್ಸ್ ಆದರೂ ಹೇಳ್ಬೇಕಲ್ವ ನಿಮಗೆ ಪ್ರಾಪರಾಗಿ. ನೀವು ಈಸ್ಕೋತಾ ಇದ್ದೀರಾ ಅಂದರೆ ಗೊತ್ತಾಗ್ಬೇಕು ನಿಮಗೆ. ಇಟ್ಸ್ ಲೈಕ್ CKDಲಿ ಹೆಂಗೆ ಅಂತ ಗೊತ್ತಿಲ್ಲ, ಬಟ್ ಇಂಡಿಯನ್ ವರ್ಷನ್ ಈ ಥರ ಇದೆ. ಬಿಕಾಸ್ ನಾನು ಏನು ಓನ್ ಮಾಡೀನಿ ಅದು ಮಾತ್ರ ನಾನು ಹೇಳಬಲ್ಲೆ ಅಷ್ಟೇ. ಬೇರೆನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂದರೆ ಐ ಕಾಂಟ್. ನಾನು ಇವತ್ತಿನ ಜಿಮ್ಗೆ ಹೋಗಬೇಕು. ಈಗ ಇವತ್ತಿನ ತುಂಬ ಕೆಲಸಗಳಿವೆ. ಲೈಕ್ ಜಿಮ್ದು ಎಲ್ಲ ವ್ಲಾಗ್ ಮಾಡೋಣ ಅಂದರೆ ಮಾಡೋಣ, ನೀವು ಇಷ್ಟಪಡ್ತೀರಾ ಅಂದರೆ ಆರ್ಎಲ್ಸ್ ಬೇಡ. ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಸುಮ್ಮನೆ ನಾನು ಎಫರ್ಟ್ ಹಾಕಿ ಏನೇನೋ ಮಾಡಿ ವೇಸ್ಟ್ ಆಗುತ್ತೆ. ಲೈಕ್ ಓಕೆ ಅದನ್ನೂ ನೋಡ್ತೀವಿ ಅಂದರೆ ಲೈಕ್ ಜಿಮ್ದು ವ್ಲಾಗ್ಸ್ ಮಾಡ್ತೀನಿ. ಲೈಕ್ ಮುಂಚೆ ಒಂದು 4 ವ್ಲಾಗ್ 3 ವ್ಲಾಗ್ಗಳು ಇದೆ ನೋಡಿ ಜಿಮ್ದು ಕಾಂಟೆಂಟ್ಗಳು. ಅಂದರೆ ಲೈಕ್ ನಾನು ಪ್ರೋ ಅಲ್ಲ, ನಾನು ಬಂದು ಮಾಡ್ತಾ ಇರೋದು ಬಂದು ನನ್ನ ಖುಷಿಗೆ. ಜಿಮ್ಮು ಬಾಡಿ ಇಟ್ಸ್ ಲೈಕ್ ಹೆಲ್ದಿ ಬಾಡಿ ಇರಬೇಕು ಅಷ್ಟೇ ನನ್ನ ಗೋಲು. ಲೈಕ್ ಏನೋ ಕಡಕ್ಕಾಗಿ ಬಾಡಿ ಮಾಡಿಬಿಡ್ಬೇಕು, ಯಾರಿಗೋ ತೋರಿಸ್ಕೋಬೇಕು. ಇಟ್ಸ್ ನಾಟ್ ಪ್ರಾಪರ್ ಶೇಪ್ ಒಳಗಿದ್ರೆ ನಾವು ಕಾನ್ಫಿಡೆನ್ಸ್ ಹೆಂಗಿರುತ್ತೆ ಗೊತ್ತಾ, ಹೊರಗಡೆ ಓಡಾಡಬೇಕಾದ್ರೆ ನೆಕ್ಸ್ಟ್ ಲೆವೆಲ್, ಬೇರೆ ಲೆವೆಲ್ ಒಳಗಿರುತ್ತೆ ಕಾನ್ಫಿಡೆನ್ಸು. ಸೊ ಫಿಟ್ ಬಾಡಿ ಇರಬೇಕು ಅನ್ನೋದಕ್ಕಿಂತ ಹೆಲ್ದಿ ಬಾಡಿ ಮತ್ತು ಶೇಪ್ ಒಳಗಿರ್ಬೇಕು ನಾವು ಅಷ್ಟೇ. ಬೇಗ ಓಡೋಣ. ಇನ್ನೇನು ಕಾಂಟೆಂಟ್ ಇಷ್ಟ ಆಗಿದ್ರೆ ಏನು ಮಾಡಬೇಕು ಗೊತ್ತಲ್ಲ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಮುಂದಿನ ವ್ಲಾಗಲ್ಲಿ ಸಿಗುವ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್.